ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿರುದ್ಧ. ನಾನು ನಿಮ್ಮ ಪ್ರೀತಿಯ ಅನಿರುದ್ಧ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಕೆಲವು ದಿನಗಳಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡಿರಲಿಲ್ಲ, ಯಾಕೆಂದರೆ ಕೆಲವು ಕಾರಣಾಂತರಗಳಿಂದ ಮಾಡಿರಲಿಲ್ಲ. ಇವತ್ತು ನಾನು ಗಣೇಶ ಚತುರ್ಥಿಯ ಬಗ್ಗೆ ಇಂಗ್ಲಿಷ್ನಲ್ಲಿ ಹೇಳುತ್ತೇನೆ, ಅಂಗ್ರೇಜಿನಲ್ಲಿ ಹೇಳುತ್ತೇನೆ. ಗಣೇಶ ಚತುರ್ಥಿಯ ಸೆಲೆಬ್ರೇಷನ್ ಆಫ್ ವಿಸ್ಡಮ್ ಅಂಡ್ ಪ್ರಾಸ್ಪರಿಟಿ. ಗಣೇಶ ಚತುರ್ಥಿ, ಆಲ್ಸೋ known as Vinayaka Chaturthi, is one of the most significant Hindu festivals celebrated with great enthusiasm, especially in Maharashtra, India. It marks the birth of Lord Ganesha, the elephant-headed of wisdom, prosperity, and good future. The festival typically falls in the Hindu month of Bhadrapada, usually between August and September, and lasts for 10 days, culminating on Ananta Chaturdashi. The celebration begins with the installation of clay dolls of Lord Ganesha in homes and public, like the Aarti, homes and public pandals. Devotees offer pray, sing devotional songs, and perform rituals like the Aarti to invoke the blessings of Lord Ganesha. Modaks, Lord Ganesha's favorite sweet, are made and offered during the festival. The immersion of the Ganesha idols is a crucial aspect of the festival. On the last day after prayers and processions, the idols are immersed in the water bodies as rivers, seas, etc., symbolizing the cycle of birth and rebirth. As well, the belief of Ganesha's return to Mount Kailasha. Mount Kailasha gotta. Everyone know about Mount Kailasha. Ganesha Chaturthi also fosters a sense of community as people come together and organize and participate in events. However, in recent years, that has been growing emphasis on eco-friendly artificial immersion tags or celebration to prevent water pollution caused by idol immersion. Clay idols, natural colors, and artificial immersion tanks are increasingly being used. The festival is not only a religious event but also a cultural spectacle that promotes unity, devotion, and respect for the environment. ಇದರ ಅರ್ಥ ಏನು ಅಂದ್ರೆ ಕನ್ನಡದ ಹೇಳ್ತೀನಿ ಕೇಳ್ಕೊಳ್ಳಿ. ಗಣೇಶ ಚತುರ್ಥಿನೂ ವಿನಾಯಕ ಚತುರ್ಥಿ ಅಂತನಾರು ಕರೀಬಹುದು. ಏನಂತ ನಿಮ್ಮನೆ ಕಡೆಯಲ್ಲಿ ಏನು ಕರೀತಾರೋ ಅದನ್ನ. ಗಣೇಶ ಚತುರ್ಥಿ ಒಂದು ಫೆಸ್ಟಿವಲ್, ಹಬ್ಬ. ಅದು ಹಿಂದೂಗಳ ದೊಡ್ಡ ಹಬ್ಬ. ಹಿಂದೂಗಳು ಅದನ್ನ 10 ದಿನ 15 ದಿನ ಇಡೀ ವರ್ಷ ಮಾಡ್ತಿರ್ತಾರೆ. ಇದು ಭಾದ್ರಪದದಲ್ಲಿ ಬೀಳುತ್ತೆ. ಭಾದ್ರಪದದಲ್ಲಿ ಬೀಳುತ್ತೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಮಧ್ಯದಲ್ಲಿ ಬೀಳುತ್ತೆ. ಭಾದ್ರಪದದ ಶುಕ್ಲ ಚತುರ್ದಶಿ ಮತ್ತು ತೃತೀಯ ಬೀಳುತ್ತೆ. ಇದು 10 ದಿನಗಳ ನಡೆಯುತ್ತೆ. ಅಂದ್ರೆ ಅನಂತ ಚತುರ್ದಶಿ ತನಕ ನಡೆಯುತ್ತೆ. ಇದು ಈ ಪ್ರೋಗ್ರಾಮು ಇನ್ಸ್ಟಾಲ್ ಮಾಡಿರೋದು ಕ್ಲೇ ಐಡಲ್ಸ್. ಲಾರ್ಡ್ ಗಣೇಶ ಅದು ಕ್ಲೇ ಐಡಲ್ಸ್ ಇಟ್ಟು ಪೂಜೆ ಮಾಡ್ತಾರೆ. ಇದು ಇಲ್ಲಿ ತುಂಬಾ ಜಾಸ್ತಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ. ತುಂಬಾ ಜಾಸ್ತಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಾಡಲಾಗುತ್ತದೆ. ಇಲ್ಲಿ ಜನರು ಬಂದ್ರು ಡಿವೋಷನಲ್ ಸಾಂಗ್ ಹಾಡ್ತಾರೆ, ರೈಚುವಲ್ ಮಾಡ್ತಾರೆ, ಹಬ್ಬ ಅಂದ್ರೆ ಪೂಜೆಗಳು ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆರತಿ, ಈ ದೇವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಆರತಿ ಕೂಡ ಮಾಡ್ತಾರೆ. ಆಮೇಲೆ ಅದಕ್ಕೆ ಪ್ರಸಾದ ಅಂತ ಹೇಳಕ್ಕೆ ಮೋದಕ ಅಂತ ಹೇಳ್ತಾರೆ. ನಮ್ಮಲ್ಲಿ ಇದು ಕಡುಬು ಅಂತ ಕರಿತೀವಿ. ಮೋದಕ ಕಡುಬಿಂದನೇ ಮಾಡಿದೆ. ಕಡುಬು ತರಾನೇ ಅದು ಗಣೇಶನ ಫೇವ್ರೆಟ್ ಸ್ವೀಟ್. ಗಣೇಶನಿಗೆ ತುಂಬಾ ಇಷ್ಟ ಅಂತೆ. ಗಣೇಶನ ವಿಸರ್ಜನೆ ಮಾಡೋ ವಿಷಯಕ್ಕೆ ಬಂದಾಗ, ಗಣೇಶನ ವಿಸರ್ಜನೆಯನ್ನು ವಾಟರ್ ಬಾಡೀಸ್ ಅಂದ್ರೆ ನದಿಗಳಲ್ಲಿ ಮಾಡಲಾಗುತ್ತದೆ. ನದಿಗಳು ಅಥವಾ ಕೆರೆಗಳಲ್ಲಿ ಮಾಡಲಾಗುತ್ತದೆ. ಇದನ್ನ ನಾವು ಬರ್ತ್ ಆರ್ ರೀಬರ್ತ್ ಅಂತ ಕರಿತೀವಿ. ಹುಟ್ಟು ಅಥವಾ ಮರು ಹುಟ್ಟು ಅಂತ. ಇದು ಯಾಕೆಂದ್ರೆ ಇದನ್ನ ನೀರಲ್ಲಿ ಹಾಕಿದ್ರೆ ಸೈಕಲ್, ಅದ್ರದ್ದು ಚಕ್ರ, ರೀಬರ್ತ್ ಅಂಡ್ ಬರ್ತ್ ಆಗೋದು ಮಣ್ಣಲ್ಲಿ, ಹೋಗೋದು ನೀರಲ್ಲಿ.
ಆಸ್ ವೆಲ್ ಆಲ್ಸೋ ಬಿಲೀಫ್. ಅದು ನಮ್ಮ ಇನ್ನೊಂದು ಬಿಲೀಫ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿ. ಇನ್ನೊಂದು ಬಿಲೀಫು, ಅದು ಕೈಲಾಸಕ್ಕೆ ಹೋಗ್ತಾನೆ ಅಂತ ಅದ್ರದ್ದು ಇನ್ನೊಂದು ಬಿಲೀಫ್. ಗಣೇಶ ಚತುರ್ಥಿ ಎಷ್ಟೊಂದು ಕಮ್ಯುನಿಟಿಗಳು ಸೇರಿ ಮಾಡ್ತಾರೆ. ಎಲ್ಲ ಕಮ್ಯುನಿಟಿಗಳಲ್ಲೂ ಸೇರ್ಕೊಂಡು ಟುಗೆದರ್ ದೇ ಆರ್ಗನೈಸ್. ಎಲ್ಲ ಕಮ್ಯುನಿಟಿಗಳು ಸೇರ್ಕೊಂಡು ಆರ್ಗನೈಸ್ ಮಾಡ್ತಾರೆ. ಆಮೇಲೆ ದೇ ಪಾರ್ಟಿಸಿಪೇಟ್ ಇನ್ ಎವ್ರಿ ಇವೆಂಟ್ಸ್. ಇಷ್ಟೇ ನಮ್ಮ ಗಣೇಶನ ಬಗ್ಗೆ ಒಂದು ಹಾಡು ಹಾಡುತ್ತೀನಿ, ಕೇಳಿಸ್ಕೊಂಡು ಆನಂದ ಪಡಿ. ಈಗ ನಾನು ಶ್ರೀ ಪುರಂದರದಾಸರ ವಿರಚಿತ ಆದಿಕಾಳ, ಪುರಂದರದಾಸರ ವಿರಚಿತ ಗಜವದನ ಬೇಡುವೆ ಆದಿಕಾಳ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗ ವಂದಿತನೆ ಸುಜನರ ಪೊರೆ ಬನೆ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗ ವಂದಿತನೆ ಸುಜನರ ಪೊರೆ ಬನೆ, ಗಜವದನ ಬೇಡುವೆ ಪಾಶಾಂಕುಶ ಧರ ಪರಮ ಪವಿತ್ರ, ಪಾಶಾಂಕುಶ ಧರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿ ಜನ ಪ್ರೇಮ, ಶಾಂಕುಶಧರ ಪವಿತ್ರ, ಮೂಷಿಕ ವಾಹನ ಮುನಿ ಜನ ಪ್ರೇಮ, ಗಜವದನ ಬೇಡುವೆ ಮೂದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ವಂದಿತನೆ ಆದರದಿಂದಲೇ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ವಂದಿತನೆ ಆದರದಿಂದಲೇ, ಸರಸಿ ಜನಾಭ ಶ್ರೀ ಪುರಂದರ ವಿಠಲ, ಸರಸಿ ಜನಾಭ ಶ್ರೀ ಪುರಂದರ ವಿಠಲ, ನಿರುತನೆ ನೆಯುವಂತೆ ನೀ ದಯ ಮಾಡೋ, ಸರಸಿ ಜನಾಭ ಶ್ರೀ ಪುರಂದರ ವಿಠಲ, ನಿರುತನೆ ನೆಯುವಂತೆ ದಯ ಮಾಡೋ, ಗಣ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗ ವಂದಿತನೆ ಸುಜನರ ಪೊರೆ ಬನೆ, ಗಜವದನ ಇವತ್ತಿನ ವಿಡಿಯೋ ಇಲ್ಲಿಗೆ ಸಮಾಪ್ತವಾಯಿತು. ಮುಂದಿನ ವಿಡಿಯೋ ಅಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.